ಮಾಡ್ಕೊಳ್ಳೋಣ ಅಂತ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋ ಏನು ಅಂದರೆ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು. ಇವತ್ತು ಕಾವ್ಯ ಅವ್ರಿಗೆ ಸ್ಟ್ರೈಟ್ನಿಂಗ್ನ ಮಾಡೋಣ ಅಂತ. ಅವರ ತುಂಬ ದಿನಗಳ ಬಯಕೆ ಇವತ್ತು ಈಡೇರ್ತಿದೆ. ಸ್ಟ್ರೈಟ್ನಿಂಗ್ ಮಾಡಿಸ್ಕೋಬೇಕು ಅಂತ ತುಂಬ ದಿನದಿಂದ ಕೇಳ್ತಿದ್ರು. ಫೈನಲಿ ಇವತ್ತು ಮಾಡೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ಹೇಗಿರುತ್ತೆ ಪ್ರೊಸೀಜರು ಮತ್ತು ಬಿಫೋರ್ ಆಫ್ಟರ್ ಹೇಗೆ ಬರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಮಾಡಿಸ್ಕೋಬೋದು. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀವಿ, ಹಾಗೆ ಪ್ರೊಸೀಜರೆಲ್ಲ ಹೇಗಿರುತ್ತೆ ಅಂತ ಆದಷ್ಟು ಡೀಟೇಲಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಜನ ಕೇಳಿದರು ನನಗೆ ಒಂದು ಸಲ, ಹಂಗಾಗಿ ಅದು ತಲೆಯಲ್ಲಿತ್ತು. ಅದಕ್ಕೋಸ್ಕರ ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫುಲ್ಲು ಪ್ರೊಸೀಜರು 3 to 4 hours ಆಗುತ್ತೆ. ಅದನ್ನು ನಾನು ಆದಷ್ಟು ಚಿಕ್ಕದಾಗಿ ನಿಮಗೆ ಡೀಟೇಲಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ರೆಡಿನಾ? ರೆಡಿ. ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬಾ ಎಕ್ಸೈಟ್ ಆಗಿದ್ದೀನಿ. ಫೈನಲ್ ಲುಕ್ ಹೆಂಗ್ ಬರುತ್ತೆ? ಇವ್ರದ್ದು ಸ್ವಲ್ಪ ಕರ್ಲಿ ಹೇರು ತುಂಬಾನೇ ತಿಕ್ಕಾಗಿದೆ. ನಾನೇನೆ ಸ್ಟೆಪ್ ಕಟ್ನ ಮಾಡಿ ಏರ್ ಸ್ಪಾ ಮಾಡ್ತಾ ಇರ್ತೀನಿ ಅವಾಗವಾಗ. ಬಟ್ ಈಗ ಏರ್ ಸ್ಟ್ರೈಟ್ನಿಂಗ್ ಮಾಡಿಸೋದಕ್ಕೆ ಅಂದ್ಬಿಟ್ಟು ಇವತ್ತು ಬಂದಿದ್ದಾರೆ. ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು ನಾನು ಕೂಡ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಿದ್ದೀನಿ. ನಿಮಗೂ ಕೂಡ ತೋರಿಸ್ತೀನಿ. ಸ್ಟಾರ್ಟ್ ಮಾಡೋಣ. ಏನೆಲ್ಲ ಬೇಕು ಅಂದರೆ ನಾನು ಇವಾಗ ಯೂಸ್ ಮಾಡ್ತಿರೋ ಬ್ರ್ಯಾಂಡ್ ಬಂದು ಲಾರಿಯಲ್ ಅವ್ರದ್ದು. ಇದು ಸ್ಮೂತ್ನಿಂಗ್ ಕ್ರೀಮು, ಹಾಗೆ ಇದು ಬಂದು ಸ್ಟ್ರೈಟ್ನಿಂಗ್ ಕ್ರೀಮು. ಯಾವಾಗ ಯಾವುದ್ಯಾವುದನ್ನು ಅಪ್ಲೈ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ಹಾಗೆ ಇದನ್ನು ನಾವು ಅಪ್ಲೈ ಮಾಡಬೇಕಂದ್ರೆ ಹ್ಯಾಂಡ್ಸ್ಗೆ ಗ್ಲೌಸ್ನ ಹಾಕ್ಕೊಂಡೆ ಯೂಸ್ ಮಾಡಬೇಕು. ಇದು ಹೆವಿ ಕೆಮಿಕಲ್ಸ್ ಇರುತ್ತೆ, ಹಾಗಾಗಿ ನಮ್ಮದು ನಾರ್ಮಲ್ ಕೈಯಲ್ಲೇ ನಾವು ಈ ಕ್ರೀಮ್ನೆಲ್ಲ ಮುಟ್ಬಾರ್ದು. ಹಾಗೆ ನೆಕ್ಸ್ಟ್ ಬಂದು ಮೇಯ್ನ್ ಬೇಕಾಗಿರೋದು ಸ್ಟ್ರೈಟ್ನರು. ಒಳ್ಳೆ ಬ್ರ್ಯಾಂಡಿಂದು ಸ್ಟ್ರೈಟ್ನರ್ನ ಯೂಸ್ ಮಾಡಬೇಕಾಗುತ್ತೆ. ಇದು ಐಕಾನಿಕ್ ಅವ್ರದ್ದು ಪ್ರೊಫೆಷ್ನಲ್ ಬ್ರ್ಯಾಂಡು ಟೈಟಾನಿಯಂ ಸ್ಟ್ರೈಟ್ನರು. ತುಂಬಾ ಚೆನ್ನಾಗಿದೆ. ಸ್ಟ್ರೈಟ್ನಿಂಗಿಗೆ ಅಂತಲೇ ಪರ್ಚೇಸ್ ಮಾಡಿರೋದು. ಈಗ ಇದರಲ್ಲೇ ಇವತ್ತು ಮಾಡ್ತಾ ಇದ್ದೀವಿ. ಹಾಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲು ಮತ್ತು ಅಪ್ಲೈ ಮಾಡೋದಕ್ಕೆ ಈ ಥರ ಒಂದು ಬ್ರಷು. ಇದು ಹೇರ್ ಕಲರ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ನಾರ್ಮಲ್ ಬ್ರಷು. ಅಷ್ಟೇ, ಇಷ್ಟಿದ್ರೆ ಆರಾಮಾಗಿ ಸ್ಟ್ರೈಟ್ನಿಂಗ್ನ ಮಾಡ್ಕೋಬೋದು. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಇವಾಗ ಫ್ಲಾಶ್ ಹೊಡಿತಾ? ಕ್ರೀಮ್ಗಳೆಲ್ಲ ಜಾಸ್ತಿ ಯೂಸ್ ಮಾಡೋದ್ರಿಂದ ಹಾಗೆ ಹೇರ್ ವಾಶ್ ಕೂಡ ಮಾಡೋದಿರುತ್ತೆ. ಹಾಗಾಗಿ ನಾನು ಕೂಡ ಆ್ಯಪ್ರನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಇವ್ರಿಗೂ ಕೂಡ ಒಂದು ಆ್ಯಪ್ರನ್ನ ಹಾಕ್ತಾ ಇದ್ದೀನಿ. ಕ್ರೀಮ್ ಎಲ್ಲ ಇದ್ರ ಮೇಲೇ ಆಗುತ್ತೆ, ಬಟ್ಟೆ ಎಲ್ಲ ಆಗುತ್ತೆ. ಹಾಗಾಗಿ ಇದನ್ನು ಯೂಸ್ ಮಾಡಿದ್ರೆ ಬೆಟರು. ಇನ್ಸ್ಟಾಗ್ರಾಮ್ಗೆ ಅಂದ್ಬಿಟ್ಟು ಒಂದು ಬಿಫೋರ್ ಮತ್ತು ಆಫ್ಟರ್ ಫೋಟೋನು ಕೂಡ ತೆಗಿತಾ ಇದ್ದೀನಿ. ನೋಡಿ, ಬಿಫೋರು ಈ ಥರ ಇದೆ, ಸ್ವಲ್ಪ ಕರ್ಲಿ ಜಾಸ್ತಿ ಇದೆ. ಹಾಗೆ ಹೇರ್ ತುಂಬಾ ತಿಕ್ಕಾಗಿದೆ ಇವ್ರದ್ದು. ಇನ್ನೂ ಲೆಂತ್ ಇತ್ತು, ಬಟ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಸ್ಟೆಪ್ ಕಟ್ನ ಮಾಡಿಸ್ತಿರ್ತಾರೆ ಅವಾಗವಾಗ ಅಲ್ವಾ. ಇವಾಗ ಇದನ್ನ ಸ್ಟ್ರೈಟ್ನಿಂಗ್ ಮಾಡೋ ಅಂತ ಕೆಲಸ ಇವತ್ತು. ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಈಗ ಇನ್ಸ್ಟಾಗ್ರಾಮ್ಗೆ ಅಂದ್ಬಿಟ್ಟು ಒಂದು ಫೋಟೋ ಮತ್ತು ವಿಡಿಯೋನ ಬಿಫೋರ್ ವಿಡಿಯೋನ ತೆಗಿತಾ ಇದ್ದೀನಿ. ಮೊದಲಿಗೆ ನಾನು ಇವಾಗ ಹೇರ್ಸ್ನೆಲ್ಲ ಪಾರ್ಟಿಷನ್ ಮಾಡ್ಕೊತಾ ಇದ್ದೀನಿ. ಹೇರ್ ಸ್ವಲ್ಪ ತಿಕ್ಕಾಗಿರೋದ್ರಿಂದ ಪಾರ್ಟಿಷನ್ ಮಾಡ್ಕೊಂಡು ಮಾಡಿದ್ರೆ ಕ್ಲೀನಾಗಿ ಬರುತ್ತೆ ಅಂತ ಅಷ್ಟೇ. ಈ ಸ್ಟ್ರೈಟ್ನಿಂಗ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇರ್ ವಾಶ್ ಆಗಿರಬೇಕು. ಇವರು ಮನೆಯಲ್ಲೇ ತಲೆಗೆ ಸ್ನಾನ ಮಾಡ್ಕೊಂಡು ಬಂದಿದ್ರು, ಹಂಗಾಗಿ ನಾನಿಲ್ಲಿ ಹೇರ್ ವಾಶ್ ಏನು ಮಾಡೋಕ್ಕೋಗಿಲ್ಲ. ಹಾಗೆ ತಲೆಯಲ್ಲಿ ಯಾವುದೇ ರೀತಿ ಆಯಿಲ್ ಇರಬಾರ್ದು, ಮತ್ತು ಸ್ನಾನ ಮಾಡಿದ ಮೇಲೆ ಕಂಡೀಷ್ನರ್ನು ಕೂಡ ಯೂಸ್ ಮಾಡಿರಬಾರ್ದು. ಇಲ್ಲಿ ಒಂದು 4 ರಿಂದ 5 ಥರ ಪಾರ್ಟಿಷನ್ನ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ನಮಗೆ ಕ್ರೀಮ್ಗಳನ್ನ ಅಪ್ಲೈ ಮಾಡೋದಕ್ಕೆ ಹಾಗೆ ಸ್ಟ್ರೈಟ್ನರ್ನ ಯೂಸ್ ಮಾಡೋದಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು. ಇಲ್ಲ ನಾವು ಕೈಯಲ್ಲೇ ಮಾಡ್ತೀವಿ ಅಂದರೆ ಮೆಸ್ಸಿ ಆಗುತ್ತೆ, ಸರಿಯಾಗಿ ಬರೋದಿಲ್ಲ. ಹಂಗಾಗಿ ಈ ಥರ ಪಾರ್ಟಿಷನ್ ಮಾಡಿಕೊಂಡು ನಾವು ಈ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹೇಗೆಲ್ಲ ಮಾಡ್ತೀನಿ ಅಂದ್ಬಿಟ್ಟು ಡೀಟೇಲಿಂಗ್ ಆಗಿ ನಿಮಗೂ ಕೂಡ ತೋರಿಸ್ತೀನಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ನಾನಿವಾಗ ಫ್ರಂಟಲ್ಲಿ 2 ಪಾರ್ಟಿಷನ್, ಕ್ರೌನ್ ಪೋರ್ಷನಲ್ಲಿ 2 ಪಾರ್ಟಿಷನ್, ಹಾಗೆ ಬ್ಯಾಕ್ ಸೈಡಲ್ಲಿ 1 ಪಾರ್ಟಿಷನ್ನ ಮಾಡ್ಕೊಂಡಿದ್ದೀನಿ. ನಾನಿವಾಗ 5 ಪಾರ್ಟಿಷನ್ನ ಮಾಡ್ಕೊಂಡಿದ್ದೀನಿ ಹೇರ್ಸ್ನ. ಈಗ ಫಸ್ಟ್ನೇ ಸ್ಟೆಪ್ಪು ಇಲ್ಲಿಂದ ಸ್ಟ್ರೈಟ್ನಿಂಗ್ನ ಸ್ಟಾರ್ಟ್ ಮಾಡಬೇಕು.
ತುಂಬ ತೆಳುವಾಗಿ ಒಂದೊಂದು ಲೇಯರ್ನ ತಗೊಂಡು ರೂಟ್ಗೆ ಟಚ್ ಮಾಡದೇ ಇರೋ ಥರ ನಾವು ಫಸ್ಟು ಹೇರ್ನ ಸ್ಟ್ರೈಟ್ ಮಾಡ್ಕೋಬೇಕು ಸ್ಟ್ರೈಟ್ನಿಂಗ್ ಮಿಷಿನ್ನ ಸಹಾಯದಿಂದ. ಆಮೇಲೆ ಆಲ್ ಓವರ್ ಏರ್ಸ್ ಇದೇ ಥರನೇ ಪ್ರೊಸೀಜರ್ ಇರುತ್ತೆ. ಅದನ್ನು ನಾನು ಸ್ವಲ್ಪ ಫಾಸ್ಟ್ ಮಾಡಿ ಹಾಕ್ತೀನಿ, ಯಾಕಂದರೆ ಸ್ವಲ್ಪ ಲೆಂತಿ ಆಗುತ್ತೆ ವಿಡಿಯೋ, ಹಂಗಾಗಿ ಫಾಸ್ಟ್ ಮಾಡಿ ನಾನು ತೋರಿಸ್ತೀನಿ. ಸೇಮ್ ಇದೇ ಥರನೇ ಎಲ್ಲ ಪಾರ್ಟಿಷನಲ್ಲೂ ಸ್ವಲ್ಪನೇ ಹೇರ್ಸ್ನ ತಗೊಂಡು ನನ್ನ ಹ್ಯಾಂಡ್ಸ್ ಯಾವ ರೀತಿ ಮೂವ್ ಆಗ್ತಿದೆ ನೋಡಿ ಅದೇ ಥರ ನಾವು ಹೇರ್ನ ಸ್ಟ್ರೈಟ್ ಮಾಡ್ಕೋಬೇಕು. ಇದು ಬಂದು ಮೊದಲನೇ ಪ್ರೊಸೀಜರು. ನಾವು ಇದೇ ಥರ ಸ್ಟ್ರೈಟ್ನಿಂಗ್ 3 ಸಲ ಮಾಡಬೇಕಾಗುತ್ತೆ. ಇದು ಫಸ್ಟು ಮಾಡ್ತಾ ಇರೋದು. ನೆಕ್ಸ್ಟು ಬಂದು ಸ್ಮೂತ್ನಿಂಗ್ ಕ್ರೀಮ್ನ ಹಾಕಿ ಒಂದು ಸಲ ಮಾಡಬೇಕು. ನೆಕ್ಸ್ಟು ಲಾಸ್ಟಲ್ಲಿ ಸ್ಟ್ರೈಟ್ನಿಂಗ್ ಕ್ರೀಮ್ ಹಾಕಿ ವಾಶ್ ಮಾಡಿದ್ಮೇಲೆ ಇನ್ನೂ ಒಂದು ಸಲ ಮಾಡಬೇಕು. ಟೋಟಲಾಗಿ 3 ಸಲ ಇದೇ ಥರ ಸ್ಟ್ರೈಟ್ನಿಂಗ್ನ ಮಾಡಬೇಕಾಗುತ್ತೆ. ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಯುತ್ತೆ, ಬಟ್ ರಿಸಲ್ಟ್ ಬೇಕು ಕ್ಲೀನಾಗಿ ನಮಗೆ ಅಂದರೆ ನಾವು ಅಷ್ಟು ಟೈಮ್ನ ಕೊಡಲೇಬೇಕಾಗುತ್ತೆ. ಈ ಒಂದು ಪ್ರೊಸೀಜರಲ್ಲಿ ಮಾಡಿಸ್ಕೊಳ್ಳೋರಿಗೂ ಪೇಷನ್ಸ್ ಇರಬೇಕು, ಹಾಗೆ ಮಾಡೋರಿಗೂ ಕೂಡ ಪೇಷನ್ಸ್ ಇರಲೇಬೇಕಾಗುತ್ತೆ. ಅವರಿಗೆ ತುಂಬ ದಿನದಿಂದ ಆಸೆ ಇತ್ತು ಮಾಡಿಸ್ಕೋಬೇಕು ಅಂತ, ಹಂಗಾಗಿ ಫೈನಲ್ ಆಗಿ ಇವತ್ತು ಆ ಕೆಲಸ ನಡೀತಾ ಇದೆ. ತುಂಬಾ ಇಂಟ್ರೆಸ್ಟ್ ಇರೋರು ಅಷ್ಟೇ ಇಷ್ಟೊತ್ತು ಕೂತ್ಕೊಳ್ಳೋಕ್ಕಾಗೋದು. ಹಾಗೆ ಆ ಕ್ರೀಮ್ಗಳು ಅಷ್ಟೇ ಸ್ವಲ್ಪ ಸ್ಮೆಲ್ ಇರುತ್ತೆ, ಒಂದು ಹೊಸ ಥರ ಸ್ಮೆಲ್ ಅಂತಲೇ ಹೇಳ್ಬೋದು. ಅದನ್ನು ಅಷ್ಟೇ ತಡ್ಕೊಳ್ಳೋ ಅಷ್ಟು ನಮಗೆ ಪೇಷನ್ಸ್ ಇರಬೇಕಾಗತ್ತೆ. ಇಲ್ಲ ಆಗಲ್ಲ ಅನ್ನೋರು ಬೇಕಾದರೆ ಮಾಸ್ಕನ್ನು ಕೂಡ ಯೂಸ್ ಮಾಡಬಹುದು, ಮಾಡಿದ್ರೇ ಒಳ್ಳೆಯದು. ಬಟ್ ನಾನು ಇವತ್ತಿಲ್ಲೇನು ಯೂಸ್ ಮಾಡ್ತಿಲ್ಲ, ನಮಗೆ ಅಭ್ಯಾಸ ಆಗೋಗಿದೆ ಈ ಥರ ಕ್ರೀಮು ಸ್ಪ್ರೇಗಳು ಅದನ್ನೆಲ್ಲ ಸ್ಮೆಲ್ ಮಾಡಿ ಅಭ್ಯಾಸ ಆಗೋಗಿದೆ. ಹಂಗಾಗಿ ಪ್ರತಿ ಸಲ ನಾವು ಅದನ್ನೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಹಂಗಾಗಿ ನಾನು ಹಾಗೇ ಮಾಡ್ತಾಯಿದ್ದೀನಿ. ಮೊದಲನೇ ಸಲ ಯೂಸ್ ಮಾಡೋರಾದರೆ ಮಾಸ್ಕನ್ನು ಮತ್ತು ಹ್ಯಾಂಡ್ ಗ್ಲೌಸ್ ಎಲ್ಲ ಯೂಸ್ ಮಾಡೇ ಈ ಕೆಲಸಗಳನ್ನ ಮಾಡಬೇಕು. ನೋಡ್ತಿರ್ಬೋದು ಈಗ ನಾನು ಫುಲ್ಲು ಅವ್ರ ಹೇರ್ ಪೂರ್ತಿ ಮಿಷಿನಲ್ಲಿ ಸ್ಟ್ರೈಟ್ನಿಂಗ್ನ ಮಾಡ್ಕೊಂಡಿದ್ದೀನಿ. ಫಸ್ಟು ಸ್ಟೆಪ್ಪಲ್ಲೇ ಈ ರೀತಿ ಆಗಿತ್ತು. ಇದನ್ನು ಬಂದು ನಾವು ಟೆಂಪ್ರವರಿ ಸ್ಟ್ರೈಟ್ನಿಂಗ್ ಅಂತ ಕರಿತೀವಿ. ಇದು 1 ವಾಶ್ ಮಾಡೋವರೆಗೂ ಸ್ಟ್ರೈಟ್ನಿಂಗ್ ಈ ಥರ ಇರುತ್ತೆ. ನಮಗೆ ಪರ್ಮನೆಂಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಈ ಥರ ಟೆಂಪ್ರವರಿ ಸ್ಟ್ರೈಟ್ನಿಂಗ್ನು ಕೂಡ ಮಾಡ್ಕೋಬಹುದು. ಮಿಷಿನಲ್ಲಿ ಸ್ಟ್ರೈಟ್ನಿಂಗ್ ಪ್ರೊಸೀಜರ್ ಕಂಪ್ಲೀಟ್ ಆದಮೇಲೆ ಈಗ ನಾನು ಮತ್ತೆ ಹೇರ್ಸ್ನ 4 ಪಾರ್ಟಿಷನ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಸ್ಮೂತ್ನಿಂಗ್ ಕ್ರೀಮನ್ನು ಫಸ್ಟು ಅಪ್ಲೈ ಮಾಡ್ತೀನಿ. ಯಾವ ರೀತಿ ಅಪ್ಲೈ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಹಾಗೆ ಯಾವುದೇ ಕ್ರೀಮ್ ಆಗಲಿ ಹಾಗೆ ಯಾವುದೇ ಮೆಷಿನ್ಸ್ನೇ ಆಗಲಿ ನಾವು ರೂಟ್ವರೆಗೂ ಟಚ್ ಮಾಡಬಾರ್ದು. ರೂಟಿಂದ ಒಂದು ಅರ್ಧ ಇಂಚು ಬಿಟ್ಟು ಕೆಳಗಡೆಗೆ ನಾವು ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡಬೇಕಾಗುತ್ತೆ. ನಾನಿವಾಗ ಸ್ಮೂತ್ನಿಂಗ್ ಕ್ರೀಮ್ನ ಒಂದು ಬೌಲ್ಗೆ ಹಾಕ್ಕೊಂಡು ಹಾಗೆ ನನ್ನ ಕೈಗಳಿಗೆ ಈಗ ನಾನು ಗ್ಲೌಸ್ನ ಹಾಕ್ಕೊತಾ ಇದ್ದೀನಿ. ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ ನೋಡಿ, ಸ್ವಲ್ಪ ಸೇಮು ಮೊದಲನೇ ಸಲ ನಾವು ಮಿಷಿನ್ನ ಯೂಸ್ ಮಾಡೋದಕ್ಕೆ ಯಾವ ರೀತಿ ಪಾರ್ಟಿಷನ್ ಮಾಡ್ಕೊಂಡಿದ್ವಿ ಅದೇ ಥರ ಸ್ವಲ್ಪ ಏರ್ಸ್ನೇ ತಗೊಂಡು ನಾನು ಈ ರೀತಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ರೂಟಿಂದ 1/2 ಇಂಚ್ ಬಿಟ್ಟು ಕೆಳಗಡೆ ಹಾಗೆ ಫುಲ್ಲು ಅಲ್ಲಿಂದ ಹೇರ್ಸ್ವರೆಗೂ ಅಪ್ಲೈ ಮಾಡಿಬಿಟ್ಟು ಈ ಥರ ನನ್ನ ಫಿಂಗರ್ಸಿಂದ ನಾನು ಅದಕ್ಕೆ ಮಸಾಜ್ನ ಕೊಡ್ತಾ ಇದ್ದೀನಿ. ಎಲ್ಲ ಪ್ರತಿಯೊಂದು ಕೂದಲಿಗೂ ಈ ಕ್ರೀಮು ಸ್ಪ್ರೆಡ್ ಆಗಬೇಕು. ತುಂಬ ಜಾಸ್ತಿ ತಗೊಂಡು ಅರ್ಜೆಂಟಲ್ಲಿ ಮಾಡ್ತೀವಿ ಅಂದರೆ ಈ ಕೆಲಸ ನಿಜವಾಗ್ಲೂ ಸಕ್ಸಸ್ ಆಗಲ್ಲ. ನಾವು ಆದಷ್ಟು ಕಡಿಮೆ ಕೂದಲನ್ನು ತಗೊಂಡು ತುಂಬಾ ಪೇಷನ್ಸಿಂದ ಈ ಕ್ರೀಮ್ಗಳನ್ನೆಲ್ಲ ಅಪ್ಲೈ ಮಾಡಬೇಕಾಗುತ್ತೆ. ನೀವು ದೊಡ್ಡ ಸಲೂನ್ಸ್ಗಳಲ್ಲೆಲ್ಲ ಮಾಡಿಸ್ಕೊತೀರಾ ಅಂದರೆ ಅಲ್ಲಿ ಒಂದು 2 3 ಜನ ಈ ಪ್ರೊಸೀಜರ್ನೆಲ್ಲ ಮಾಡ್ತಾರೆ. ಇಲ್ಲಿ ಬಟ್ ನಾನಿವತ್ತು ಒಬ್ಬಳೇ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿ ಬೇರೆ ನನಗೆ ಯಾರು ಹೆಲ್ಪಿಗೆ ಇರಲಿಲ್ಲ, ಹಂಗಾಗಿ ಒಬ್ಬಳೇ ನಾನು ಟ್ರೈ ಮಾಡ್ತಿದ್ದೀನಿ. ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂತು. ನನಗೆ ತೋರಿಸ್ತೀನಿ, ತುಂಬಾ ಖುಷಿ ಆಯಿತು. ಅಷ್ಟು ಕಷ್ಟಪಟ್ಟು ಅಷ್ಟೊತ್ತವರೆಗೂ ಮಾಡಿದ್ದಕ್ಕೂ ತುಂಬಾ ಖುಷಿ ಆಯಿತು. ನಾನು ಇವಾಗ ಫುಲ್ಲು ಆಲ್ ಓವರ್ ಹೇರ್ಸಿಗೆ ಕ್ರೀಮನ್ನು ಅಪ್ಲೈ ಮಾಡಿಬಿಟ್ಟು ಒಂದ್ಸಲ ಕ್ಲೀನಾಗಿ ಕೂಮ್ ಮಾಡ್ತಾಯಿದ್ದೀನಿ. ಮತ್ತು ಎಕ್ಸ್ಟ್ರಾ ಇರೋವಂಥ ಕ್ರೀಮನ್ನು ಮತ್ತೊಂದು ಸಲ ಎಲ್ಲ ಮೇಲ್ಗಡೆಗೆ ಅಪ್ಲೈ ಮಾಡಿ ಸ್ಟ್ರೈಟಾಗಿ ಇದೇ ಥರ ಕೂಮ್ ಮಾಡಿ ಬಿಡಬೇಕು, ಫ್ರಂಟಿಂದ ಬ್ಯಾಕ್ವರೆಗೂ ಅಷ್ಟೇ. ಅದು ಸ್ವಲ್ಪ ಗಟ್ಟಿಯಾದಂಗೆ ಅನ್ನಿಸ್ತಾ ಇರುತ್ತೆ. ಒಂದು 30 ಮಿನಿಟ್ಸ್ವರೆಗೂ ನಾವು ಈ ಕ್ರೀಮನ್ನು ಹಾಗೆ ಬಿಡಬೇಕಾಗುತ್ತೆ. ಈ ಥರ ಸೇಮ್ ನಾನು ಕೈಯಲ್ಲಿ ಯಾವ ರೀತಿ ಮಾಡ್ತಿದ್ದೀನಿ ಇದೇ ಥರ ಮಾಡಿಬಿಟ್ಟು ಬಿಡಬೇಕಾಗುತ್ತೆ. 30 ಮಿನಿಟ್ಸ್ ಆದಮೇಲೆ ಇವಾಗ ಕ್ರೀಮೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿದೆ. ನಾನಿವಾಗ ಸ್ಟ್ರೈಟ್ನಿಂಗ್ ಸ್ಮೂತ್ನಿಂಗ್ ಆಗಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಒಂದು ಏರ್ನ ಎತ್ಕೊಂಡು ಈ ಥರ ನೋಡಿ, ನಾವೊಂದು ಪೆನ್ನಿಗೆ ಸುತ್ತಿದ್ರೆ ಅದು ರಿಂಕಲ್ಸ್ ಥರ ಬರಬಾರ್ದು, ಸ್ಟ್ರೈಟಾಗಿ ಬರಬೇಕು, ಆವಾಗ ಆಗಿದೆ ಅಂತ. ಇದು ಸ್ಮೂತ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ವೇವಿ ಇರುತ್ತೆ, ಬಟ್ ನೆಕ್ಸ್ಟ್ ಸ್ಟೆಪ್ ಮಾಡ್ತೀವಲ್ಲ ಆವಾಗ ಫುಲ್ಲು ಸ್ಟ್ರೈಟ್ ಆಗಿರುತ್ತೆ. ಈಗ ಜಸ್ಟು ಹೇರ್ಸು ನಮ್ಮದು ಸ್ಮೂತ್ ಆಗಿರುತ್ತೆ. ನೆಕ್ಸ್ಟ್ ನಮಗೆ ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಈಗ ಫಸ್ಟು ಸ್ಮೂತ್ನಿಂಗ್ ಆಗಿರುತ್ತೆ. ಇವಾಗ 30 ಮಿನಿಟ್ಸ್ ಆದಮೇಲೆ ಇವಾಗ ನಾನು ಹೇರ್ ವಾಶ್ನ ಮಾಡ್ತಾಯಿದ್ದೀನಿ. ಇದು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಬೇಕು, ಬಿಸಿ ನೀರನ್ನ ಯೂಸ್ ಮಾಡಬಾರ್ದು. ಇಲ್ಲ ನಮಗೆ ಆ ಥರ ತಣ್ಣೀರಲ್ಲಿ ತೊಳ್ಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ನೋರು ಮೈಲ್ಡಾಗಿ ಬೆಚ್ಚಗಿರೋ ಅಂಥ ನೀರನ್ನು ಯೂಸ್ ಮಾಡ್ಬೋದು. ಬಟ್ ಪ್ರೊಸೀಜರ್ ಪ್ರಕಾರ ಮಾಡೋದಾದರೆ ನಾರ್ಮಲ್ ವಾಟರ್, ತುಂಬ ಕೋಲ್ಡು ಇರಬಾರ್ದು, ತುಂಬ ಬಿಸಿನೂ ಇರಬಾರ್ದು, ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಬೇಕು ಅಂತ. ಫುಲ್ಲು ಕ್ರೀಮು ಒಂದು ಸ್ವಲ್ಪನೂ ಇಲ್ಲದೆ ಇರೋ ಥರ ಫುಲ್ಲು ಕ್ಲೀನಾಗಿ ಹೇರ್ ವಾಶ್ನ ಮಾಡ್ಕೋಬೇಕಾಗುತ್ತೆ. ಯಾವುದೇ
ಯಾವುದೇ ರೀತಿ ಶಾಂಪೂ ಮತ್ತು ಕಂಡೀಷನರ್ ಏನೂ ಯೂಸ್ ಮಾಡೋ ಆಗಿಲ್ಲ. ಜಸ್ಟ್ ಹೇರ್ ವಾಶ್ನ ಮಾಡೋದಷ್ಟೇ. ಆ ಕ್ರೀಮು ಎಲ್ಲದು ಕೂಡ ಹೋಗೋ ಥರ. ಆದಮೇಲೆ ಇವಾಗ ನಾನು ಹೇರ್ ಡ್ರೈನ ಮಾಡ್ಕೊತಾ ಇದ್ದೀನಿ. ಹೇರ್ ಡ್ರೈ ಮಾಡುವಾಗಲೂ ಅಷ್ಟೇ ತುಂಬ ಜಾಸ್ತಿ ಹೀಟಲ್ಲಿ ಮಾಡಬಾರ್ದು. ಸ್ವಲ್ಪ ಹೀಟು ಹಾಗೆ ಸ್ವಲ್ಪ ಕೋಲ್ಡು ಆ ಥರದ್ರಲ್ಲಿ ನಾವು ಹೇರ್ ಡ್ರೈನ ಮಾಡ್ಕೋಬೇಕಾಗುತ್ತೆ. ತುಂಬ ಬಿಸಿನ ರೂಟ್ಗೂ ಕೂಡ ಟಚ್ ಮಾಡಬಾರ್ದು, ಹಾಗೆ ಹೇರ್ಸ್ಗೂ ಕೂಡ ಅಷ್ಟೇ ತುಂಬ ಬಿಸಿಯಾಗಿ ಡ್ರೈಯರ್ನ ಯೂಸ್ ಮಾಡಬಾರ್ದು. ನೋಡಿ ಈ ಥರ ಆಗಿದೆ ಸ್ಮೂತ್ನಿಂಗು. ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು, ಫುಲ್ಲು ಸಾಫ್ಟಾಗಿ ಶೈನಿಂಗಾಗಿ ಕಾಣಿಸ್ತಿತ್ತು ಹೇರು. ಈಗ ಇದಾದಮೇಲೆ ನೆಕ್ಸ್ಟು ಸ್ಟೆಪ್ಪು ಬಂದು ಮತ್ತು ನಾವು ಈಗ ಎಲ್ಲ ಹೇರ್ಸ್ನು ಪಾರ್ಟಿಷನ್ ಮಾಡಿಕೊಂಡು ಸ್ಟ್ರೈಟ್ನಿಂಗ್ ಮಿಷಿನ್ ಸಹಾಯದಿಂದ ಹೇರ್ಸ್ನೆಲ್ಲ ಸ್ಟ್ರೈಟ್ ಮಾಡ್ಕೋಬೇಕು. ಆಮೇಲೆ ಸ್ಟ್ರೈಟ್ನಿಂಗ್ ಕ್ರೀಮ್ನ ಅಪ್ಲೈ ಮಾಡೋದು. ಒಂದ್ಸಲ ವಾಶ್ ಮಾಡಿದ್ದಾಯಿತು. ಈಗ ಡ್ರೈ ಮಾಡಿ ಇನ್ನೊಂದ್ಸಲ ಸ್ಟ್ರೈಟ್ನಿಂಗ್ನ ಮಾಡ್ತಾ ಇರೋದು. ಇನ್ನೊಂದ್ಸಲ ಇವಾಗ ನಾವು ಸ್ಟ್ರೈಟ್ನಿಂಗ್ ಕ್ರೀಮ್ನ ಅಪ್ಲೈ ಮಾಡಿಬಿಟ್ಟು ಮತ್ತೆ 30 ಮಿನಿಟ್ಸ್ ಬಿಟ್ಟು ಮತ್ತೆ ವಾಶ್ ಮಾಡಿ ಇನ್ನೊಂದ್ಸಲ ಸ್ಟ್ರೈಟ್ನಿಂಗ್ನ ಮಾಡಬೇಕು. ಫುಲ್ ಪ್ರೋಸೆಸ್ನು ಕೂಡ ತೋರಿಸ್ತೀವಿ. ಇವಾಗ ಸ್ಮೂತ್ ಆಗಿರೋದು ಫಸ್ಟ್ನೇ ಸ್ಟೆಪ್ ಬಂದು ಸ್ಮೂತ್ನಿಂಗು. ನೆಕ್ಸ್ಟ್ ಇದಾದ್ಮೇಲೆ ಮಾಡೋದು ನಾವು ಸ್ಟ್ರೈಟ್ನಿಂಗು. ತುಂಬಾ ಸ್ಮೂತ್ ಆಗಿದೆ ಬಿಫೋರ್ಗೂ ಆಫ್ಟರ್ಗೂ ಅಲ್ವಾ. ಸ್ಟ್ರೈಟ್ನಿಂಗ್ ಬೇಡ, ಜಸ್ಟ್ ನಮ್ಮದು ಒರಿಜಿನಲ್ ಹೇರ್ ಸ್ಮೂತ್ ಆಗಬೇಕು ಅಂತ ಅನ್ನೋರು ಬರೀ ಇದೊಂದು ಕ್ರೀಮನ್ನು ಯೂಸ್ ಮಾಡಿಕೊಂಡು ಸ್ಮೂತ್ನಿಂಗ್ ಕೂಡ ಮಾಡ್ಕೋಬೋದು. ಇವ್ರದ್ದು ಕರ್ಲಿ ಹೇರ್ ಜಾಸ್ತಿ ಇರೋದ್ರಿಂದ ನಾವು ಸ್ಟ್ರೈಟ್ನಿಂಗ್ ಕೂಡ ಮಾಡ್ತಾ ಇದ್ದೀವಿ. ಮತ್ತೆ ಸೇಮ್ ಅದೇ ಥರ ಫಸ್ಟ್ ಮಾಡಿದ್ವಲ್ಲ ಅದೇ ಥರ ಫುಲ್ ಹೇರು ಕೂಡ ಈಗ ಸ್ಟ್ರೈಟ್ ಮಾಡ್ಕೋಬೇಕು. ಲಾಸ್ಟ್ ಸ್ಟೆಪ್ ಇದು. ಸ್ಟ್ರೈಟ್ನಿಂಗ್ ಕ್ರೀಮ್ನ ಅಪ್ಲೈ ಮಾಡಬೇಕು ಎಲ್ಲ ಹೇರ್ಗೂ ಕೂಡ. ಯಾವ ರೀತಿ ಅಪ್ಲೈ ಮಾಡ್ತೀವಿ ಅಂದರೆ ಫಸ್ಟು ನಾವು ಹಾಕಿದ್ವಲ್ಲ ಸ್ಮೂತ್ನಿಂಗ್ ಕ್ರೀಮು, ಇದು ಕೂಡ ಸೇಮ್ ಅದೇ ಥರ. ಈಗ ಇವ್ರ ಕೂದಲಿಗೆ ಎಷ್ಟು ಬೇಕೋ ಅಷ್ಟನ್ನ ನಾನು ತಗೊತಾ ಇದ್ದೀನಿ. ಈ ಕ್ರೀಮ್ ಬಂದು ಮೊದಲನೇದಕ್ಕಿಂತ ಸ್ವಲ್ಪ ತೆಳುವಾಗಿರುತ್ತೆ. ಈ ಥರ ಇದೆ, ಸ್ವಲ್ಪ ತೆಳುವಾಗಿದೆ. ಇದನ್ನು ಅಷ್ಟೇ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮತ್ತೆ ಅದೇ ಥರ ಪಾರ್ಟಿಷನ್ ಮಾಡಿಕೊಂಡು ಅಪ್ಲೈ ಮಾಡಬೇಕು. ಇವಾಗ ನಾವು ಕ್ರೀಮ್ನ ಅಪ್ಲೈ ಮಾಡೋದು ತುಂಬಾ ಇಂಪಾರ್ಟೆಂಟು. ಯಾವುದೇ ಒಂದು ಕೂದಲಿಗೂ ಕೂಡ ಮಿಸ್ ಆಗಬಾರ್ದು. ಅದೇ ಥರ ಕ್ಲೀನಾಗಿ ಎಲ್ಲ ಕೂದಲಿಗೂ ಸ್ಪ್ರೆಡ್ ಆಗೋ ಥರ ಕ್ರೀಮ್ನ ಅಪ್ಲೈ ಮಾಡಬೇಕು. ಸ್ವಲ್ಪ ಪೇಷನ್ಸಿಂದ ನಿಧಾನವಾಗಿ ಸ್ವಲ್ಪ ಕೂದಲನ್ನೇ ತಗೊಂಡು ಮಾಡಬೇಕಾಗುತ್ತೆ. ನಾನಿವಾಗ ಕ್ಲಚಸ್ನ ಹಾಕಿದ್ರೆ ತೆಗಿಯೋದು ಹಾಕೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವ್ರ ಕೈಗೆ ಹೇರ್ನ ಕೊಟ್ಬಿಟ್ಟು ಸ್ವಲ್ಪ ಈ ಥರ ತಗೊಂಡು ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಒಂದು ಕೆಲಸ ತುಂಬಾ ಟೈಮ್ ಹಿಡಿಯುತ್ತೆ. ನೋಡ್ತಿರ್ಬೋದು, ನಿಮಗೆ ಗೊತ್ತಾಗ್ತಿದೆ ಎಷ್ಟೊತ್ತಾಗುತ್ತೆ ಅಂತ. ನಮಗೆ ಅರ್ಜೆಂಟಿಗಾಗಲಿ ಅಂದ್ಬಿಟ್ಟು ನಾವು ಜಾಸ್ತಿ ಕೂದಲನ್ನೆಲ್ಲ ತಗೊಂಡು ಮಾಡೋಕ್ಕೋದ್ರೆ ನಿಮಗೆ ಔಟ್ಪುಟ್ ಚೆನ್ನಾಗಿ ಬರಲ್ಲ. ಆದಷ್ಟು ಪೇಷನ್ಸಿಂದ ನಿಧಾನವಾಗೇ ಮಾಡಬೇಕಾಗುತ್ತೆ.
ಎಲ್ಲ ಹೇರ್ಸಿಗೂ ಕ್ರೀಮನ್ನು ಅಪ್ಲೈ ಮಾಡಿ ಸೇಮ್ ಮೊದಲನೇ ಸ್ಟೆಪ್ಪಲ್ಲಿ ಏನು ಮಾಡಿದ್ವಿ ಅದೇ ಥರ ಕೂಮ್ ಮಾಡಿ ನಾನು ಮತ್ತೆ 30 ಮಿನಿಟ್ಸ್ ಬಿಟ್ಟಿದ್ದೆ. ಈಗ ಹೇರ್ ವಾಶ್ನ ಮಾಡ್ತಾಯಿದ್ದೀನಿ. ಸೇಮ್ ಇವಾಗಲೂ ಅಷ್ಟೇ ನಾರ್ಮಲ್ ವಾಟರಲ್ಲಿ ಹೇರ್ ವಾಶ್ನ ಮಾಡಬೇಕು. ಕಂಪ್ಲೀಟಾಗಿ ಕ್ರೀಮು ಹೇರ್ಸಿಂದ ರಿಮೂವ್ ಆಗಬೇಕು. ಅರ್ಜೆಂಟಲ್ಲಿ ಮಾಡೋ ಥರ ಅಲ್ಲ ಕೆಲಸ ಇದು. ಸ್ವಲ್ಪ ಪೇಷನ್ಸಿಂದ ಫುಲ್ಲು ಕ್ಲೀನಾಗಿ ಕ್ರೀಮು ಹೋಗೋವರೆಗೂ ಹೇರ್ ವಾಶ್ನ ಮಾಡಬೇಕಾಗುತ್ತೆ. ಆದಮೇಲೆ ಈಗ ಮತ್ತೆ ಸೇಮ್ ಹೇರ್ ಡ್ರೈಯರಲ್ಲಿ ಹೇರ್ನ ಡ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಬಿಸಿನೂ ಅಲ್ಲ, ತುಂಬ ತಣ್ಣಗಿರೋದು ಅಲ್ಲ, ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಹೇರ್ನ ಡ್ರೈ ಮಾಡ್ಕೋಬೇಕಾಗತ್ತೆ. ಈಗ ಫೈನಲ್ ಔಟ್ಪುಟ್ಟು ಡ್ರೈ ಆದಾಗ ಸ್ವಲ್ಪ ಮೆಸ್ಸಿ ಅಂತ ಅನಿಸುತ್ತೆ, ಬಟ್ ನೆಕ್ಸ್ಟು ನಾವು ಮತ್ತೆ ಇವಾಗ ಸ್ಟ್ರೈಟ್ನಿಂಗ್ ಸಹಾಯದಿಂದ ಹೇರ್ಸ್ನ ಕಂಪ್ಲೀಟಾಗಿ ಸ್ಟ್ರೈಟ್ ಮಾಡ್ಕೋಬೇಕು. ಇದು ಫೈನಲ್ ಆಗಿ ಬರೋವಂಥ ಸ್ಟ್ರೈಟ್ನಿಂಗ್ ಔಟ್ಪುಟ್ಟು. ಇದು ಒಂದು 3 ಡೇಸ್ವರೆಗೂ ನೀವು ಹೇರ್ನ ಟೈ ಮಾಡೋ ಹಂಗಿಲ್ಲ, ಯಾವುದೇ ರೀತಿ ರಬ್ಬರ್ ಬ್ಯಾಂಡು ಕ್ಲಿಪ್ ಏನು ಹಾಕೋ ಆಗಿಲ್ಲ, ಹಾಗೆ ಹೇರ್ ವಾಶ್ನು ಕೂಡ ಮಾಡೋ ಆಗಿಲ್ಲ 3 ಡೇಸ್ವರೆಗೂ ಮಾಡಿದ್ಮೇಲೆ. ಆಮೇಲೆ ನಾರ್ಮಲಾಗಿ ಯಾವುದಾದ್ರೂ ಒಂದು ಒಳ್ಳೆ ಬ್ರ್ಯಾಂಡಲ್ಲಿ ನೀವು ಶಾಂಪು ಮತ್ತು ಕಂಡೀಷನರು ಮತ್ತು ಸೆರಮ್ ಎಲ್ಲ ಯೂಸ್ ಮಾಡಬೇಕಾಗುತ್ತೆ. ನಾವು ಸ್ಟ್ರೈಟ್ನಿಂಗ್ನ ಮೇಂಟೈನ್ ಮಾಡ್ತೀವಿ ಅಂದರೆ ಮಾಡಿಸ್ಕೊಳ್ಳೋದು ದೊಡ್ಡದಲ್ಲ, ಅದನ್ನು ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಫೈನಲಿ ಹೇರ್ ಸ್ಟ್ರೈಟ್ನಿಂಗ್ ಕಂಪ್ಲೀಟ್ ಆಗಿದೆ. ಸತತ 4 to 5 ಅವರ್ಸ್ ಆಯಿತು. ನಾವು 5:40 ಶುರು ಮಾಡಿದ್ದು, ಈಗ ಬಂದು ಟೈಮ್ 10 ಗಂಟೆ ಆಗಿದೆ. 9:57 ಮುಗಿಸೋ ಅಷ್ಟರಲ್ಲಿ ನಾನು ಒಬ್ಬಳೇ ಮಾಡಿದ್ರಿಂದ ಸ್ವಲ್ಪ ಲೇಟ್ ಆಯಿತು. ಇನ್ನೊಬ್ರು ಯಾರಾದರೂ ಹೆಲ್ಪಿಗಿದ್ದಿದ್ರೆ ಇನ್ನು ಸ್ವಲ್ಪ ಬೇಗನೆ ಆಗ್ತಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ತಿರ್ಬೋದು ನೀವೇನೆ ಹೇಗಿದೆ ರಿಸಲ್ಟ್ ಅಂದ್ಬಿಟ್ಟು. ಫುಲ್ಲು ಸಾಫ್ಟಾಗಿ ಶೈನಿಂಗ್ ಆಗಿ ಹೇರ್ಸ್ ಆಗಿದೆ. ಅವರು ಯಾವ ರೀತಿ ಇಷ್ಟಪಟ್ಟಿದ್ರು ಅದೇ ಥರನೇ ಬಂದಿದೆ. ವಿಡಿಯೋದಲ್ಲಿ ಸ್ವಲ್ಪ ಕ್ಲಾರಿಟಿ ಇಲ್ಲ ಅನಿಸುತ್ತೆ, ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನನಗೇನೆ ಇಷ್ಟ ಆಗ್ತಿದೆ ಈಗ ನೋಡಿದ ಮೇಲೆ ನಾನು ಕೂಡ ಮಾಡಿಸ್ಕೋಬೇಕು ಅಂತ. ಬಟ್ ನಾನು ಈಗ ಹೇರ್ ಕಟ್ ಮಾಡಿಸಿರೋದ್ರಿಂದ ನನಗಿದು ಈಗ ಸದ್ಯಕ್ಕೆ ಇದು ಸೂಟ್ ಆಗಲ್ಲ. ನೋಡೋಣ ಮುಂದೆ ಏನಾದರೂ ಮಾಡಿಸಿದ್ರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅವ್ರಿಗೆ ಏನು ಅನ್ನಿಸ್ತು ಅಂತ ಕೇಳೋಣ ಬನ್ನಿ. ಫೇಸ್ ಸ್ವಲ್ಪ ಚೇಂಜ್ ಆದಾಗ ಅನಿಸುತ್ತೆ, ಅಂದರೆ ಒಂದು 2 ಡೇಸ್ ಬೇಕು ಅಡ್ಜಸ್ಟ್ ಆಗೋದಕ್ಕೆ, ಆಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಅವ್ರು ತುಂಬ ದಿನಗಳ ಬಯಕೆ ಇದು ಹೇರ್ ಸ್ಟ್ರೈಟ್ನಿಂಗ್ನ ಮಾಡಿಸ್ಕೋಬೇಕು ಈ ಥರ ಅಂದ್ಬಿಟ್ಟು. ಫೈನಲಿ ಇವತ್ತು ಆಯಿತು. ನಾವು ಎಷ್ಟೊಂದು ಸಲ ಟ್ರೈ ಮಾಡೋಣ ಅಂದ್ಕೊಂಡ್ವಿ, ಬಟ್ ಟೈಮ್ ಸಾಕಾಗ್ತಿರ್ಲಿಲ್ಲ. ಫೈನಲಿ ಇವತ್ತು ಮಾಡಿಬಿಡೋಣ ಅಂತ ಕೂತ್ಕೊಂಡಿದ್ದು. ಒಂದು 5:30 ಸ್ಟಾರ್ಟ್ ಮಾಡಿದ್ದು, ಈಗ 10ಗೆ ಮುಗಿಸಿದ್ದೀವಿ. ಅಂದರೆ ನಿಧಾನವಾಗಿ ಸ್ವಲ್ಪ ಮಾಡಿದ್ದು, ಫಸ್ಟ್ ಟೈಮ್ ಆಗಿದ್ದರಿಂದ. ನೆಕ್ಸ್ಟು ಸ್ವಲ್ಪ ಈಗ ನಮಗೆ ಗೊತ್ತಾಗಿದೆ ಹೆಂಗೆ ಮಾಡಬೇಕು ಏನು ಅಂತೆಲ್ಲ. ಯಾರಿಗಾದರೂ ಮಾಡಿಸ್ಕೊಳ್ಳೋ ಇಂಟ್ರೆಸ್ಟ್ ಇರೋರು ನೆಕ್ಸ್ಟ್ ಬಂದು ಮಾಡಿಸ್ಕೋಬೋದು. ಒಂದು 3-4 ಜನ ಎಂಕ್ವೈರಿ ಮಾಡಿದ್ರಿ ಸ್ಟ್ರೈಟ್ನಿಂಗ್ ಮಾಡ್ತೀರಾ ಅಂತ, ಬಟ್ ಈಗ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ, ಅದನ್ನು ಕೂಡ ಮಾಡಿಸ್ಕೋಬೋದು ಇಂಟ್ರೆಸ್ಟ್ ಇರೋರು. ಆದಷ್ಟು ರೀಸನಬಲ್ ಪ್ರೈಸಲ್ಲಿ ಮಾಡ್ಕೊಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಅವ್ರಿಗೆ ಏನು ಅನ್ನಿಸ್ತು ಅಂತ ಕೇಳೋಣ. ತುಂಬ ಖುಷಿ ಆಗ್ತಿದೆ. ನನ್ನ ಕೂದಲು ಹೆಂಗಿದ್ದು ಯಾವ ಥರ ಚೇಂಜ್ ಆಯಿತು ಅಂತ ನಂಗೆ ನಂಬಕ್ಕೆ ಆಗ್ತಿಲ್ಲ. ತುಂಬ ದಿವಸದಿಂದ, ತುಂಬ ವರ್ಷಗಳಿಂದ ಆಸೆ ಇತ್ತು ಮಾಡಿಸ್ಕೋಬೇಕು ಅಂತ. ಸುಮ್ಮನೆ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲಿ ಎಷ್ಟು ಕೇಳ್ತಾರೋ ಏನೋ, ಮತ್ತೆ ಜರ್ನಿ ಮಾಡ್ಕೊಬರ್ಬೇಕು ಅಂತ ತುಂಬ ಡಿಲೇ ಮಾಡ್ತಿದ್ದೆ ನಾನೇನೆ. ಅಲ್ಲಿವರೆಗೂ ಯಾರು ಹೋಗ್ತಾರೆ ಅಂತ ಕುಣಿಗಾಲ ವಿಚಾರಿಸಿದಾಗ ಎಲ್ಲೂ ಇರಲಿಲ್ಲ. ಫಸ್ಟ್ ಟೈಮ್ ಅಕ್ಕನ ಹತ್ರ ನಾನೇ ಹೇಳಿ ಫೋರ್ಸ್ ಮಾಡಿ ಮಾಡ್ಕೊಡಕ್ಕ ಅಂತ ಹೇಳಿ ಮಾಡಿಸ್ಕೊಂಡಿದ್ದೀನಿ. ಈಗ ನೋಡ್ತಿರ್ಬೋದು ಏನು ಸೂಪರಾಗಿ ಬಂದಿದೆ ಅಂತ. ನನಗಂತೂ ಪರ್ಸ್ನಲಿ ತುಂಬ ಖುಷಿ ಆಗ್ತಿದೆ ಇವತ್ತು. ಇಷ್ಟು ಟೈಮ್ ತಗೊಂಡು ಇಷ್ಟು ಪೇಷನ್ಸಿಂದ ಅಕ್ಕ ಮಾಡಿರೋದಕ್ಕಂತೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ತುಂಬ ಟೈಮ್ ಹಿಡಿಯುತ್ತೆ, ಅಷ್ಟೇ ಪೇಷನ್ಸ್ ಇರಬೇಕು. ಈ ಮಾಡಿಸ್ಕೊಳ್ಳೋರಿಗೂ ಪೇಷನ್ಸ್ ಇರಬೇಕು, ಮಾಡೋರಿಗೂ ಪೇಷನ್ಸ್ ಇರಬೇಕು. ಅವಾಗ ಅಷ್ಟೇನೆ ಟೈಮು ಹಿಡಿಯುತ್ತೆ, ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಅರ್ಜೆಂಟಲ್ಲಿ ಮಾಡ್ತೀವಿ ಅಂದ್ರೆ ಈ ಕೆಲಸ ಇಷ್ಟು ಪರ್ಫೆಕ್ಟ್ ಆಗಂತೂ ಆಗಲ್ಲ. ನಮಗದು ಇವತ್ತು ಎಕ್ಸ್ಪೀರಿಯನ್ಸ್ ಆಯ್ತು. ಫೇಸ್ ಸ್ವಲ್ಪ ಚೇಂಜ್ ಅನ್ನಿಸ್ತಿದೆ. ಒಂದು 2 ಡೇಸ್ ಅಡ್ಜಸ್ಟ್ ಆದ್ಮೇಲೆ ಅದು ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಥ್ಯಾಂಕ್ಸ್ ಮಾಡಿಕೊಟ್ಟಿದ್ದಕ್ಕೆ, ಇಷ್ಟೊತ್ತವರೆಗೂ ಪೇಷನ್ಸ್ ಇಂದ ಕೂತ್ಕೊಂಡಿದ್ದಕ್ಕೆ ನಿಮಗೂ ಥ್ಯಾಂಕ್ಸ್. ಯಾಕೆಂದ್ರೆ ನಂಗೆ ತುಂಬ ಆಸೆ ಇತ್ತು, ಅದು ಎಷ್ಟೊತ್ತಾರು ಪರವಾಗಿಲ್ಲ ಮಾಡಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಅದು ಎಷ್ಟೊತ್ತಾರು ಆಗಲಿ ಯಾಕೆ ನಾನು ಮಾಡಿಸ್ಕೋತೀನಿ ಅಂತಲೇ ಮಾಡಿಸ್ಕೊಂಡಿದ್ದೀನಿ. ನಿಜ ತುಂಬ ಚೆನ್ನಾಗಿ ಬಂದಿದೆ. ಯಾರಿಗಾರು ಇಂಟ್ರೆಸ್ಟ್ ಇದ್ದು ಮಾಡಿಸ್ಕೋಬೇಕು ಅಂತಿದ್ರೆ ಖಂಡಿತ ಬಂದು ಮಾಡಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ. ಯಾವುದು ಹೇರ್ ಡ್ಯಾಮೇಜಸ್ ಆಗಿಲ್ಲ, ಮತ್ತು ಶೈನಿಂಗ್ ಹೇರ್ ಫಾಲು ಆಗಿಲ್ಲ ನನಗೆ. ಮತ್ತು ಶೈನಿಂಗ್ ಅದಾಗದೇ ನಾವು ಯಾವುದು ಶೈನಿಂಗ್ ಕ್ರೀಮ್ ಹಾಕಿಲ್ಲ ಅನ್ನೋ ಅದಾಗದೇ ಶೈನಿಂಗ್ ಬಂದಿದೆ. ತುಂಬ ಚೆನ್ನಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ತುಂಬ ಥ್ಯಾಂಕ್ಸ್ ಪೂಜಾ ಅಕ್ಕಂಗೆ ಮಾಡಿಕೊಟ್ಟಿದ್ದಕ್ಕೆ.
ನೋಡಿದ್ರಿ ಅಲ್ವಾ, ಏನನ್ನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಯಾರಿಗಾದರೂ ಈ ಸರ್ವಿಸ್ ಬೇಕು ಅಂತ, ನಿಮಗೆ ಫ್ರೆಂಡ್ಸ್ ಯಾರಾದರೂ ಮಾಡಿಸ್ಕೋಬೇಕು ಅಂತ ಇಷ್ಟ ಇದೆ ಅನ್ನೋರಿಗೆ ವಿಡಿಯೋನ ಶೇರ್ ಮಾಡಿ. ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲ ನಾವೇ ಮಾಡ್ಕೊತೀವಿ ಅಂದರೆ ನೀವು ಕೂಡ ಟ್ರೈ ಮಾಡ್ಬೋದು. ಆಯಿತಾ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಬಾಯ್.